ಸಮಾಧಾನ ಮಾಡ್ಕೊಳ್ಳಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಒಂದು ನಿಮಿಷ ರೀ. ನಮ್ಮ ರಾಣಿ ಪಾಸ್ ಮಾಡಿದ್ಳು ಅನ್ನೋ ಖುಷಿನ ಅನುಭವಿಸೋಣ, ಇಲ್ಲ ಪಾಪ ನನ್ನ ಮಗ ಸೀನಾ ಹಿಂಗ್ ಮಾಡಿದ್ನಲ್ಲ ಅನ್ನೋ ಸಂಕಟ. ಏನ್ ಮಾಡೋದು ನಂಗೊತ್ತು ಗೊತ್ತಾಗಕ್ಕಿಲ್ಲ. ಈ ಸೀನಾ ಏನು ಬೇಕಿದ್ರೂ ಮಾಡ್ತಾನೆ. ಅವ್ನ ವಯಸ್ಸೇ ಹಂಗೆ ಆಡ್ಸುತ್ತೆ. ಆದರೆ ಮಿತಿ ಮೀರಿ ಏನೂ ಮಾಡಲ್ಲ ಅಂತ ನಂಬಿದ್ದೆ. ಈಗ ನಂಬಿಕೆನೂ ಸುಳ್ಳಾಗೋಯ್ತು. ಮಾವ ಏನ್ ಮಾವ ಏನ್ ಸುಮ್ಮನೆ ಕೂತಿದ್ದೆ? ಏನು ನಡೀತಿದೆ ಅಂತ ಗೊತ್ತಿದ್ದು ಸುಮ್ಮನೆ ಇದೆಯಾ, ಇಲ್ಲ ಗಮನ ಕೊಟ್ರೆ ಇನ್ನೂ ನೋವಾಗುತ್ತೆ ಅಂತ ಏನೂ ಆಗಿಲ್ಲ ಅನ್ನೋ ಹಂಗಿದ್ಯಾ ಮಾವ? ಅಲ್ಲ ಪಾರು, ಇವಾಗ ಏನಾಗೋಗೈತೆ ಅಂತ ನೀವೆಲ್ಲ ಈಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಏನ ಸೀನಾ ಅವ್ನ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ದಾನೆ. ಸೀನಾ ಪಿಂಕಿ ಮದುವೆ ಆಗ್ತಿದ್ದಾರೆ. ನೀನ್ ನೋಡಿದ್ರೆ ಸುಮ್ಮನೆ ಕೂತಿದ್ಯಲ್ಲ ಮಾವ. ನಮಗೆ ಗೊತ್ತಾಗೈತೆ ಅನ್ನೋ ವಿಷಯ ಅವನಿಗೆ ಗೊತ್ತಾದ ಮ್ಯಾಕೆ ಊರಿಗೆಲ್ಲ ಗೊತ್ತಾಗಂಗೆ ಅವನು ನಡ್ಕತ್ತವನೆ. ಆ ವಿಷಯ ನಮಗೆ ಗೊತ್ತಾದ ಮ್ಯಾಕೆ ನಾವು ಗೊತ್ತಿದ್ರು ಗೊತ್ತಾಗ್ದಂಗೆ ಇದ್ಬಿಟ್ರೆ ನಾನು ಅವನ ವಿಷಯದಾಗೆ ತಲೆ ಕೆಡ್ಸ್ಕೊತೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಇವಾಗ ಹೇಳು ಪಾರು, ಗೊತ್ತಾಯ್ತಾ? ಅಣ್ಣ ನಾವು ಬಂದು ಹಾ ಬರಲ್ಲ 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 ನೋಡ್ರಲ್ಲ, ಸಬ್ಬಾಸ್ ಕಂಡ್ರಲ್ಲ, ಸಬ್ಬಾಸ್. ಇದೇ ಮೊದಲೇಕಿತ ಅನ್ಸುತ್ತೆ ನೀವು 7 ಟೈಮಿಗೆ ಇನ್ನು ಸರಿಯಾಗಿ ತಗೊಂಬಂದಿರೋದು. ಶಿವ ಏನಿಲ್ಲ ಇದೆಲ್ಲ ಅಪ್ಪಯ್ಯ, ಈಗ ತಾನೇ ಪಾರು ಹೇಳ್ತಿರ್ಲಿಲ್ವಾ ಪಿಂಕಿನೂ ಸೀನನೂ ಮದುವೆ ಆಗ್ತಿದ್ದಾರೆ ಅಂತದ್ರಾಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಕಾಳು ಬೇರೆ ಕೊಟ್ಬಿಟ್ಟು ಹೋಗೋರೆ. ನಾವು ಅವ್ರನ್ನ ಒಂದು ಲೋಟ ಕಾಪಿನೂ ಕೊಡ್ದಂಗೆ ಬರಿಗೈನ ಕಳಿಸ್ಬಿಟ್ಟು ಅಲ್ಲ, ಅದಕ್ಕೆ ತಾನೇ ನೋಯ್ತೈತೆ. ಅದಕ್ಕೆ ಗಂಡಿಗೂ ಹೆಣ್ಣಿಗೂ ಇದನ್ನೆಲ್ಲ ತರಿಸ್ಬಿಟ್ಟು ಇದನ್ನ ಅವ್ರ ಕೈಗೆ ಕೊಟ್ಬಿಟ್ಟು ಹರಿಸ್ಬಿಟ್ಟು ಬರುಮಾ ಅಂತ ಅನ್ಕೊಂಡಿವ್ರಿ. ಏನಾಗಿದೆ ಮಾವ ನಿನ್ಗೆ? ಯಾಕೆ ಕುಂತ್ರ ಆಡ್ತಿದ್ಯಾ? ಏ ಪಾರು, ನಂಗೇನಾಗಿಲ್ಲ ಪಾರು, ನಂಗೇನು ಆಗಿಲ್ಲ ನೋಡು. ಕೆಲವೊಂದು ಥರ ಸಿಗ್ಬೋದು, ಆದರೆ ಕೆಲವೊಂದು ವಿಷಯನ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ರೆ ಸೋಲಿಂದ ತಪ್ಪಿಸ್ಕೊಂಡು ಗೆಲ್ಲಕ್ಕೆ ಸಾಧ್ಯ ಆಯ್ತದೆ. ಪಾರು, ನಾನೇನೋ ಅಂದ್ಕೊಂಡಿವಿ, ಅದನ್ನ ಮಾಡ್ತೀನಿ. ಆದರೆ ಇವಾಗ ನಿಮ್ಗೆ ಅದು ಯಾವುದೂ ಅರ್ಥ ಆಯ್ತಿಲ್ಲ. ಸರಿ, ನಾನು ಇದನ್ನ ಅವ್ರು ಕೊಟ್ಬಿಟ್ಟು ಬರ್ತೀನಿ, ನೀವು ಆರಾಮಾಗಿರಿ. ತಾತಾರಲ್ಲ ಇಲ್ಲಿ, ಆರಾಮಾಗಿರಿ. ನಿಮ್ಮ ಮೊಬೈಲಲ್ಲಿ ಫಾರ್ವರ್ಡ್ ಮಾಡಿದ್ದೀನಿ, ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಅದೇನೋ ಹೇಳ್ತಾರಲ್ಲ, ಆಡೋ ಮಕ್ಕಳಿಗೆ ಮದುವೆ ಮಾಡಿದ್ರೆ ಇನ್ನೇನೋ ಮಾಡಿದ್ರಂತೆ. ಈ ನನ್ನ ಮಗನ ಕೈನಾಗೆ ರಾಜದಂಡ ಇವನಿಗೆ ಸೂಟ್ ಹಾಕಿಲ್ಲ. ಇವನಿಗೆ ಏನಿದ್ರು ಕೈನಾಗ ಪೊರಕೆನೇ ಸೂಟ್ ಹಾಕ. ಏನಪ್ಪ ಮನು, ಆರಾಮ? ಏಯ್, ಯಾರ ಮುಂದೆ ಕೂತ್ಕೋತಾ ಇದೆಯಾ? ಯಾರು?
ಯಾರು ಹಾ ಯಾರು ಬಿಡು ನಿನಗೆ ಮನು ಅವ್ರು ನಿಮ್ಮ ಅಣ್ಣ ಮರ್ಯಾದೆ ಕೊಟ್ಟು ಮಾತಾಡು. ಅಣ್ಣನೇ. ಆದರೆ ಇವಾಗ ನಾನು ಯಾರು ಹೇಳಿ? ಯಾರು ರಾಜ. ಮತ್ತೆ ನಾನು ಯಾರು? ಕೊತ್ತಂಬರಿ ಬೀಜ. ಮನು, ಎಲ್ಲದಕ್ಕೂ ಒಂದು ಸ್ಪೀಡ್ ಲಿಮಿಟ್ ಅಂತ ಇರ್ತದೆ. ಅದು ಜಾಸ್ತಿ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗೋಯ್ತದೆ. ಏ ಪೆದ್ದ, ಅದು ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್. ACCIDENT. ಯಾಕೆ ನಾಲ್ಗೆ ತಿರುಗ್ತಾ ಇಲ್ವಾ? ಮನು, ನನ್ನ ಗಂಡಂಗೆ ನಾಲ್ಗೆ ತಿರುಗಲ್ಲ ಅಂತ ಹೇಳ್ತಾ ಇದೆಯಾ? ತಿರುಗ್ತಿರೋದು ನಿನ್ನ ತಲೆ. ಏನೋ 4 ಜನ ರಾಜ ಅಂತ ಜೈಕಾರ ಹಾಕ್ಬಿಟ್ರೆ ಇಲ್ಲದೆ ಇರೋದೆಲ್ಲ ಮಾತಾಡ್ತಾ ಇದೆಯಾ? ಬ್ಯಾಡ ಅಕ್ಕ, ಊರ್ ಜನನೇ ಮರ್ವಾದೆ ಕೊಟ್ಟು ಮಾತಾಡ್ತಾವ್ರಿ ಅಂದ್ಮ್ಯಾಕೆ ನಾವು ಮರ್ವಾದೆ ಕೊಡಬೇಕು. ಆ ಮರ್ವಾದೆ ಇವ್ರಿಗಿಂತ ಇವ್ರು ಕೂತಿರೋ ಪಟ್ಟಕ್ಕೆ ಅನ್ನೋದನ್ನ ಗೆಫ್ಟ್ ಇಟ್ಕೊಳ್ಳಿ. ಸರಿಯಾಗಿ ಹೇಳ್ದೆ ಕಣ್ರ. ಈ ನನ್ನ ಮಕ್ಕಳಿಗೆ ಎಲ್ಲಿ ಗೊತ್ತಾಗ್ಬೇಕು? ಓಹೋ ಮೈ ಗಾಡ್, ಎಲ್ಲರೂ ಬದಲಾಗ್ಬಿಟ್ಟವ್ರೆ. ಹೌದು. ಯಾಕೆ ನೀವು ಬದಲಾಗಿಲ್ವಾ? ಮೊದಲೆಲ್ಲ ನೀವು ನನಗೆ ಎಷ್ಟು ಕಾಟ ಕೊಟ್ಟಿದ್ದೀರಿ ಅನ್ನೋದನ್ನು ನಾನು ಮರ್ತ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರಾ? ಸೋಮಣ್ಣ ಬರ್ತಾನೆ, ಟೀ ಬೇಕು ಅಂತ ಹೇಳ್ತಾನೆ, ಅತ್ತಿಗೆ ಟೀನಲ್ಲಿ ಏನೇನೋ ಮಿಕ್ಸ್ ಮಾಡಿ ನನ್ನ ಹೆಂಡ್ತಿಗೆ ಕೊಡ್ತಾರೆ. ಅದನ್ನು ಕುಡಿದ್ಮೇಲೆ ಇವಳು ಓದೋಕ್ಕಾಗದೆ ನಿದ್ದೆ ಮಾಡ್ತಾಳೆ. ಇದನ್ನೆಲ್ಲ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೋಡಿ ಅಂಕಲ್, ನೋಡಿ, ಇದು ನಿಜ ತಾನೇ? ಮಾ ಕಾಳವ ನಾಣೆಗೂ ಸತ್ಯ ಕಣವ. ನಾನು ಸುಮಾರು ಸಾರಿ ವಿಚಾರಿಸಿದ್ದೀನಿ. ಇದೆಲ್ಲ ನಿಮ್ಮಪ್ಪ ಮಾಡಿರೋ ಅವ್ಯವಹಾರಗಳು. ಆ ಮನುಷ್ಯ ಸರಿ ಇಲ್ಲ ಕಣವ, ಸರಿ ಇಲ್ಲ. ರಾಕ್ಷಸ ರಾಕ್ಷಸ. ಗೊತ್ತು ಅಂಕಲ್, ನನಗೆ ನಮ್ಮಪ್ಪ ರಾಕ್ಷಸ ಅಂತ ನನಗೆ ಗೊತ್ತು. ನನಗೆ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಿದ್ರು ಪರವಾಗಿರಲಿಲ್ಲ. ಕೋಪ ನೆತ್ತಿಗೆ ಇರತ್ತೆ ನನಗೆ. ಇಷ್ಟು ವರ್ಷ ಆ ಮನುಷ್ಯನ್ನ ಯಜಮಾನ್ರೇ ಅಂತ ಬಾಯಿ ತುಂಬ ಕರಿತಾ ಇದ್ದೆ, ಮನಸಾರೆ ಕರಿತಾ ಇದ್ದೆ. ಯಾವಾಗ ಶಾರದಕ್ಕನ ವಿಚಾರದಲ್ಲಿ ನಿಮ್ಮಪ್ಪನೇ ಖಳನಾಯಕ ಅಂತ ಗೊತ್ತಾಯ್ತೋ ಆಗ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ.